ಮೊಟ್ಟ ಮೊದಲನೇದಾಗಿ ನಮ್ಮ ದೊಡ್ಡನಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳಿಗೂ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದನ ಅರ್ಪಿಸ್ತೇನೆ. ಹಾಗೂ ನಮ್ಮ ಈ ದೊಡ್ಡನಳ್ಳಿ ಸೇರಿದಂತಹ ಕೋಡಿಕೊಪ್ಪ, ಕಂಚಿನಹಳ್ಳಿ ಹಾಗೂ ದಾನಹಳ್ಳಿ, ಕೊರ್ಚನಹಳ್ಳಿ, ದೊಡ್ಡನಳ್ಳಿ ಎಲ್ಲ ನನ್ನ ರೈತ ಬಾಂಧವರಿಗೂ ಸಹ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದ, ಅಭಿನಂದನೆ ಎರಡೂ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ಈ ಒಂದು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಭೇಟಿ ಕೊಟ್ಟಿದ್ದೀನಿ ದೊಡ್ಡನಳ್ಳಿಗೆ. ಎಲ್ಲ ನಿರ್ದೇಶಕರುಗಳಿದ್ದಾರೆ. ಇವತ್ತು ನನಗೆ ಸನ್ಮಾನ ಮಾಡಿದರು, ತುಂಬ ಆಭಾರಿಯಾಗಿದ್ದೀನಿ ಇವರಿಗೆ. ಯಾಕೆ ನಾನು ಇವತ್ತು ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕನಾಗಕ್ಕೆ ಇವರೆಲ್ಲರ ಒಂದು ಆಶೀರ್ವಾದ ಕಾರಣ. ಹಾಗೂ ನನ್ನ ನ್ಯಾಮತಿ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಆಶೀರ್ವಾದವೂ ಇದೆ. ಇವತ್ತು ನಮ್ಮ ರೈತರುಗಳಿಗೆ ಸಾಲ ಕೊಡೋದ್ರ ಬಗ್ಗೆ ಈಗ ಏನಾಗಿದೆ, ಅತಿ ಸಣ್ಣ ರೈತರು ಇದ್ದಾರೆ, ದೊಡ್ಡ ರೈತರು ಇದ್ದಾರೆ. ಇವತ್ತೇನಾಗಿದೆ, ಬರಗಾಲ ಬಂದಿದೆ, ಮಳೆ ಇಲ್ಲ, ರೈತರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಹಿಂದಿನ ವರ್ಷ ಮಳೆ ಜಾಸ್ತಿ ಆಯಿತು, ಅವಾಗಲೂ ಬೆಳೆ ಹಾಳಾಗಿ ಕಷ್ಟದಲ್ಲಿದ್ದಾರೆ. ಏನೇ ಒಂದು ಪ್ರಕೃತಿ ವೈಪರೀತ್ಯ ಆದರೂ ಅದು ಫಸ್ಟ್ ಬಲವಾದ ಪೆಟ್ಟು ಬೀಳೋದು ರೈತನಿಗೆ. ಆಗ ನಾವು ರೈತರ ಜೀವನ ಅವ್ರು ಸುಸಜ್ಜಿತ ಆಗಬೇಕು, ಅವ್ರ ಮೇಲ್ಮಟ್ಟಕ್ಕೆ ಬರಬೇಕು ಅಂದರೆ ಅವರಿಗೆ ಒಂದು ಸಹಕಾರ ಸಂಘಗಳಿಂದ ಸಾಲ ಸಿಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಖಂಡಿತ ಕೆಲಸ ಮಾಡ್ತೇನೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಸರ್, ಯಾಕಂದರೆ ನ್ಯಾಮತಿ ತಾಲೂಕಿಗೆ ಪ್ರಥಮವಾಗಿ ನಿರ್ದೇಶಕರ ಸ್ಥಾನ ತಾವು ಕೂಡ ಈ 4-5 ವರ್ಷ ಆದ ನಂತರ ತಾಲೂಕಾಗಿ ಪ್ರಥಮವಾಗಿ ನಿರ್ದೇಶಕರು ಸಹ DCC ಬ್ಯಾಂಕಿಗೆ ಆಗಿದ್ದೀರಿ. ಈ ಕಡೆ ಭಾಗದ ನ್ಯಾಮತಿ ತಾಲೂಕಿಗೆ ಸಂಬಂಧಪಟ್ಟ ಕಟ್ಟ ಕಡೆಯ ಲಾಸ್ಟ್ಗೆ ಈ ಕಡೆ ಭಾಗ ಸವಳಂಗ ಭಾಗದಲ್ಲಿ ಇರ್ಬೋದು, ಕೆಲವೊಂದು 5,000-10 ಸಾವಿರ ಸಾಲವನ್ನು ತೆಗೆದುಕೊಳ್ಳುವಂಥದ್ದು ರೈತರಿಗೆ ಆಗ್ತಾ ಇತ್ತು. ಒಂದು ಕಡೆ ಹೇಳ್ತಾ ಇದ್ರು, ಇಲ್ಲಿ ದೊಡ್ಡನಳ್ಳಿ ಭಾಗದಲ್ಲಿ ತುಂಗಭದ್ರಾ ನದಿ ಆ ಕಡೆ ಭಾಗ ತುಂಬ ಹರಿತಾ ಇತ್ತು, ಸವಳಂಗ ಭಾಗದ ಕೆರೆ ನೀರಲ್ಲಿ ಮಾತ್ರ ಇತ್ತು. ಈಗ ಸವಳಂಗ ಭಾಗದ ಕೆರೆ ಅನ್ನೋದು ತಾವುಗಳು ಆಗಿದ್ರಿ ಅಂತಲೂ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಈ ಕೆರೆ ಸವಳಂಗ ಭಾಗದ ಕೆರೆಯನ್ನ ಈ ಸುತ್ತಲೂ ಭಾಗದ ಅಂದ್ರೆ ನೀರು ಅಂತ ಅಲ್ಲ, ಆರ್ಥಿಕ ಸಹಾಯ ಆಗಬೇಕು ಅನ್ನೋದಾದ್ರೆ ಸೋಷಿಯಲ್ ಸೆಕ್ಟರ್ ಕಡೆಯಿಂದ ಸಹಾಯ ಮಾಡ್ಬೋದೇನೋ, ಒಂದು ಹೆಚ್ಚಿಗೆ ಸಾಲವನ್ನು ಕೊಡಿಸಿ ರೈತರುಗಳಿಗೆ ಅಂತ. ಅಲ್ಲ, ನೀವು ಹೇಳೋದು 100% ಸತ್ಯಾಂಶ ಇದೆ. ಏನಾಗಿದೆ, ಈ ಒಂದು ಚಾನಲಲ್ಲಿ ನೀರು ಬಿಟ್ಟರೆ ಆ ಚಾನಲ್ದು ಉಪಗಾಲಿಗೆ ಹೋಯ್ತು ಅಂದರೆ ಫಸ್ಟು ಏನು ಮೊದಲಿಗಿರೋ ಜಮೀನುಗಳಿಗೆ ಜಾಸ್ತಿ ನೀರು ಹೋಗುತ್ತೆ. ಅವರು ಬರ್ತಾ ಬರ್ತಾ ಥೈಲ್ಯಾಂಡಿಗೆ ನೀರೇ ಬರೋದಿಲ್ಲ. ಆ ರೀತಿ ಹಿಂದಿನ ನಿರ್ದೇಶಕಗಳಾದರೂ ಆ ಭಾಗಕ್ಕೆ ಮಾತ್ರ ಹೆಚ್ಚಿನ ಒಂದು ಸಾಲ ಕೊಡಿಸೋದು, ಅವ್ರಿಗೆ ಆದ್ಯತೆ ಕೊಡೋದು ಮಾಡ್ತಾಯಿದ್ರು. ಈಗ ಏನಾಗಿದೆ, ನಮ್ಮ ನ್ಯಾಮತಿ ತಾಲೂಕಲ್ಲಿ ನಾನು ನಿರ್ದೇಶಕರಾಗಿರೋದ್ರಿಂದ ನಾನು ಈ ಭಾಗದ ಏನು ಚಾನಲ್ನ ಬಡ್ಡೆಯಿಂದಲೇ ನೀರು ನಮಗೆ ಜಾಸ್ತಿ ಹೋಗೋಂಥ ವ್ಯವಸ್ಥೆ, ಅಂದರೆ ಸಾಲಗಳು ಕೊಡೋದು ಆ ವ್ಯವಸ್ಥೆ ಜಾಸ್ತಿ ಮಾಡಿಸ್ತೇನೆ, ಖಂಡಿತ ಮಾಡಿಸ್ತೇನೆ. ಏನಾಗಿದೆ, ಏನು 10,000 20,000 ಹಿಂಗೆ ಇದ್ದವನ್ನ ಒಂದು 50,000, ಈಗ 50,000 ಇದ್ದವನ್ನ ಸ್ವಲ್ಪ ಜಾಸ್ತಿ. ಈ ಥರ ನಮ್ಮ ಸೂಪರ್ವೈಸರ್ ಇದ್ದಾರೆ, ಎಲ್ಲ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಒಂದು ಡಿಸ್ಕಷನ್ ಮಾಡಿ ಖಂಡಿತ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಾಲ ಸಿಗಬೇಕು. ಹಾಗೂ ಕಟ್ಟಬೇಕಾದ ಸಾಲ, ತೊಗೊಂಡಿರೋ ಸಾಲ ಕಟ್ಟಬೇಕು. ಯಾಕೆಂದರೆ ಸಾಲ ಬರೀ ತೊಗೊಳ್ಳೋದೇ ಆಗಲ್ಲ, ತೊಗೊಳ್ಳೋದು ಕಟ್ಟೋದು ಮಾಡ್ತಾಯಿದ್ರೆ ಈ ಸೊಸೈಟಿನೂ ಮೇಲೆ ಬರುತ್ತೆ. ಹಾಗೆ ಆ ನಿಟ್ಟಿನಲ್ಲಿ ಖಂಡಿತ ರೈತರಿಗೆ ಅನುಕೂಲ ಆಗೋಂಥ ಒಂದು ವ್ಯವಸ್ಥೆ ಖಂಡಿತ ಪ್ರಯತ್ನ ಮಾಡ್ತಾರೆ. ಸುಮಾರು ನ್ಯಾಮತಿ ತಾಲೂಕು ಭಾಗದಲ್ಲಿ ಸುಮಾರು 14 ಸೊಸೈಟಿಗಳಿಂದ ತಮಗೆ ಮತವನ್ನು ಚಲಾಯಿಸಿದ್ದಾರೆ. ಆ ಚಲಾಯಿಸಿದಂಥ ಸೊಸೈಟಿಗಳಲ್ಲಿ ಯಶಸ್ವಿನಿಯನ್ನ ಹಣವನ್ನು ಪಾವತಿ ಮಾಡಿಕೊಂಡು ಅಂದರೆ ಹಾಸ್ಪಿಟ್ಲಿಗೆ ಕಳಿಸುವಂಥ, ಅಂದರೆ ಸರ್ಕಾರದಿಂದ ತಾವು ಪಾವತಿ ಮಾಡುವಂಥದ್ದು ಕೂಡ ಕೆಲಸ ಮಾಡ್ತಾ ಇದ್ದೀರಿ. ತಾವು ಈಗ ಯಾಕಂದರೆ ನಿರ್ದೇಶಕರುಗಳಾಗಿದ್ದೀರಿ, ನಿಮ್ಮನ್ನು 14 ಸೊಸೈಟಿಗಳಿಗೆ ಯಶಸ್ವಿನಿ ಕಾರ್ಡು, ಇಂಥ ಹಾಸ್ಪಿಟ್ಲಿಗೆ ಬೋರ್ಡ್ ಹಾಕ್ಸುವಂಥದ್ದು, ಕಿಡ್ನಿ ಇಂಥ ಯಾವುದು ಸವಲತ್ತುಗಳಿಂದ ಬೋರ್ಡ್ ಹಾಕ್ಸುವಂಥದ್ದು ತಾವು ಮಾಡ್ಬೋದೇನೋ ಅಂತ ಪ್ರಥಮವಾಗಿ. ಏನಾಗಿದೆ, 1999ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ SM ಕೃಷ್ಣನವರು ಮುಖ್ಯಮಂತ್ರಿ ಆದಾಗ ಈ ಒಂದು ಮಹತ್ವಪೂರ್ಣವಾದ ಒಂದು ಯೋಜನೆ ತಂದರು, ಯಶಸ್ವಿನಿ ಯೋಜನೆ. ಯಾಕೆಂದರೆ ಭಾಳಷ್ಟು ರೈತರಿದ್ದಾರೆ, ಆ ರೈತರಿಗೆ ಉಚಿತವಾಗಿ ಒಂದು ಆರೋಗ್ಯ ಸಿಗಬೇಕು ಅಂಥೇಳಿ ಯಾರ್ಯಾರು ಸಹಕಾರ ಸಂಘದಲ್ಲಿ ಅವರು ಶೇರ್ ಹಾಕಿರ್ತಾರೆ ಅವರು ಯಶಸ್ವಿನಿ ಮಾಡಿ ಅಂಥೇಳಿ ನಮ್ಮ SM ಕೃಷ್ಣವರು ಅದು ಮಾಡಿದಂಥ ಒಂದು ಒಳ್ಳೆಯ ಒಂದು ಯೋಜನೆ. ಆ ಯೋಜನೆ ಎಲ್ಲ ಕಡೆ ಇದೆ. ಆದರೆ ರೈತರಿಗೆ ಏನಾಗಿದೆ, ಇಲ್ಲಿ ಏನು ಶೇರ್ದಾರರು ಯಾವ ಹಾಸ್ಪಿಟ್ಲಲ್ಲಿ ಅದು ನಮಗೆ ಉಚಿತ ಸಿಗುತ್ತೆ ಒಂದು ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಏನಾಗಿದೆ, ನಮ್ಮ ಎಲ್ಲ ನಾನು ಇವತ್ತು ಎಲ್ಲರಿಗೆ ನನ್ನ ಸೂಪರ್ವೈಸರ್ ಇದ್ದಾರೆ, ಸೆಕ್ರೆಟರಿ, ಎಲ್ಲ 14 ಸಹಕಾರ ಸಂಘಗಳಲ್ಲೂ ಒಂದು ದೊಡ್ಡದೊಂದು ಹಾಕಿ ಅಂತ ಹೇಳಿದ್ದೀನಿ. ಏನು, ಇವತ್ತು ಎಲ್ಲೆಲ್ಲಿ ಉಚಿತವಿದೆ, ಈ ಶಿವಮೊಗ್ಗದಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇವತ್ತು ಆಪ್ರೇಷನ್, ಹೃದಯ ಶಸ್ತ್ರಚಿಕಿತ್ಸೆ ಇರ್ಬೋದು, ಕಿಡ್ನಿ, ಕ್ಯಾನ್ಸರು, ಲಿವರು, ಎಲ್ಲೆಲ್ಲಿ ಯಾವುದರಲ್ಲಿ ನಿಮಗೆ ಉಚಿತವಾಗಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹೋಗ್ತಾರೆ, ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅಲ್ಲಿ ಇಲ್ಲ ಅಂತಾರೆ, ಮತ್ತು ಎಲ್ಲೆಲ್ಲೋ ಅಲಿತಾರೆ. ಇದು ಆಗಬಾರ್ದು.
ಅದೇ ಸೊಸೈಟಿ ಬಂದಾಗ ಅಲ್ಲೇ ಸೊಸೈಟಿಯಲ್ಲಿ ನೋಡ್ಕೊಂಡು ಅವ್ರಿಗೆ ನಾವು ಲೆಟ್ರ್ ಬರ್ಸ್ಕೊಂಡು ಇಂಥ ಅಲ್ಲಿ ದೊಡ್ಡದು ಹಾಕಿ ಅಂತ ಹೇಳಿದ್ದೀನಿ. ಇದನ್ನು ಪ್ರತಿಯೊಂದು ಸೊಸೈಟಿಯಲ್ಲೂ ಅದನ್ನು ಹಾಕ್ತಾರೆ. ಇದರಿಂದ ಏನಾಗುತ್ತೆ, ಉಚಿತವಾಗಿ ಒಂದು ಆರೋಗ್ಯ ಸಿಕ್ಕಾಗ, ಅವರಿಗೊಂದು ಟ್ರೀಟ್ಮೆಂಟ್ ಸಿಕ್ಕಾಗ ಅವರು ಆರೋಗ್ಯ ಚೆನ್ನಾಗಿದೆ. ಇವತ್ತು ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ. ಆರೋಗ್ಯ ಚೆನ್ನಾಗಿದ್ದರೆ ನಾವೇನಾದರೂ ಮಾಡ್ಬೋದು, ಮುಂದುವರಿಬೋದು. ಹಾಗಾಗಿ ಅವ್ರಿಗೆ ಆ ನಿಟ್ಟಿನಲ್ಲಿ ಎಲ್ಲ ಸೊಸೈಟಿಗಳಲ್ಲೂ ಅವರು ಸೊಸೈಟಿ ಮುಂದ್ಗಡೆ ದೊಡ್ಡಕ್ಕೆ ಒಂದು ಬೋರ್ಡ್ ಹಾಕಿ ಎಲ್ಲೆಲ್ಲಿ ಆ ಒಂದು ಸೇವೆ ಇದೆ ಅಂತೇಳಿ ಅವ್ರನ್ನ ಈಗಲೇ ನಾನು ಅವ್ರಿಗೆ ಹೇಳಿದ್ದೀನಿ. ಖಂಡಿತ ಅದನ್ನು ಅವ್ರು ಹಾಕ್ತಾರೆ. ಆ ರೀತಿ ಆ ನಿಟ್ಟಿನಲ್ಲಿ ಅವರು ಆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವರು ಅದರ ಉಪಯೋಗ ಪಡಿಬೋದು ಅಂತೇಳಿ ಈ ಮೂಲಕ ತಿಳಿಸ್ತೇನೆ. ಸಾರ್ವಜನಿಕ ಬಂದು ಆ ಕ್ಷೇತ್ರದ ಸೊಸೈಟಿಗಳಲ್ಲಿ ಬಂದು ಅದನ್ನು ನೋಡ್ಕೊಂಡು ಹೌದು ಅನ್ನೋದು ತಮ್ಮ ಹೌದು 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 ಹೌದು. ನಮಸ್ತೆ. ನಮಸ್ತೆ ನಮಸ್ತೆ.